ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಿವೃತ್ತ ಸೇನಾಧಿಕಾರಿ ಮೇಜರ್ ಖುಷ್ವಂತ್ ಅವರು ನಮ್ಮೊಟ್ಟಿಗಿದ್ದಾರೆ. ಭಾರತ ಸರ್ಕಾರ ತೆಗೆದುಕೊಳ್ತಿರುವಂತಹ ನಿರ್ಧಾರ ನೋಡಿದ್ರೆ ಏನು ಅನಿಸ್ತದೆ ನಿಮಗೆ, ಏನಾಗಬಹುದು ಅಂತ? ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಕೂಡ ಇದೇ ವಾತಾವರಣ 2001ರಲ್ಲಿ ನಿರ್ಮಾಣ ಆಗಿತ್ತು. ಪೋಸ್ಟ್ 26/11 ಕೂಡ ನಿರ್ಮಾಣ ಆಗಿತ್ತು. ಉರಿ ಅಟ್ಯಾಕ್ ನಂತರ ಕೂಡ ನಿರ್ಮಾಣ ಆಗಿತ್ತು. ಇನ್ನಾದಮೇಲೆ ಫುಲ್ವಾಮಾ ಸ್ಟ್ರೈಕ್ ನಂತರ ಕೂಡ ನಿರ್ಮಾಣ ಆಗಿತ್ತು. ಜಸ್ಟ್ ಬಿಕಾಸ್ ದೇಶದೊಳಗಡೆ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಇದೆ ಅಂತ ಹೇಳುವ ಏಕೈಕ ಕಾರಣಕ್ಕೆ ಯುದ್ಧದ ವಾತಾವರಣಕ್ಕೆ ಹೋಗುವಂಥ ದೇಶ ಭಾರತ ಅಲ್ಲ. ಭಾರತ ತನ್ನೆಲ್ಲ ಆಯ್ಕೆಯನ್ನು ತುಂಬ ಸೂಕ್ಷ್ಮವಾಗಿ ಅವಲೋಕನ ಮಾಡುತ್ತೆ. ಮಿಲಿಟರಿ ಆ್ಯಕ್ಷನ್ ಮಾಡಬೇಕಾ ಬೇಡವಾ, ಮಾಡಿದರೆ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಪ್ರತಿಯೊಂದು ಮಿಲಿಟರಿ ಆ್ಯಕ್ಷನ್ಗೆ ಒಂದು ಅಬ್ಜೆಕ್ಟಿವ್ ಇರುತ್ತೆ. ಈಗ ಯುದ್ಧ ಆಗಬೇಕು ಅಂತೇಳಿ ಏನೋ ಈ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಬೇರೆ ಕಡೆ ಜನ ಮಾತಾಡ್ತಿದ್ದಾರೆ. ವಾಟ್ ಈಸ್ ದ ಅಬ್ಜೆಕ್ಟಿವ್? ಒಂದು ಯುದ್ಧಕ್ಕೊಂದು ಅಬ್ಜೆಕ್ಟಿವ್ ಬೇಕಲ್ವಾ? 1971ನಲ್ಲಿ ವಿ ಹ್ಯಾಡ್ ಎ ಕ್ಲಿಯರ್ ಅಬ್ಜೆಕ್ಟಿವ್. ವಿ ಶುಡ್ ಸ್ಪ್ಲಿಟ್ ಪಾಕಿಸ್ತಾನ ಇನ್ 2 ಪೀಸಸ್, ಬಾಂಗ್ಲಾದೇಶ ಅಂತ ಮತ್ತೊಂದು ದೇಶ ನಿರ್ಮಾಣ ಆಗಬೇಕು ಅಂತೇಳೋ ಅಬ್ಜೆಕ್ಟಿವ್. ಹಾಗೆ ನಾವು ಫುಲ್ವಾಮಾ ಅಟ್ಯಾಕ್ ಅಥವಾ ಉರಿ ಇದಕ್ಕೆ ರೆಸ್ಪಾನ್ಸ್ ಕೊಡುವಾಗ ಹ್ಯಾಡ್ ಎ ಲಿಮಿಟೆಡ್ ಅಬ್ಜೆಕ್ಟಿವ್. ಇಟ್ಸ್ ನಾಟ್ ಎ ವಾರ್. ನಾವು ಇಷ್ಟು ಏರಿಯಾನ ಟಾರ್ಗೆಟ್ ಮಾಡಬೇಕು, ಅದಕ್ಕೆ ಮಿಲಿಟರಿ ರೆಸ್ಪಾನ್ಸ್ ಕೊಡಬೇಕು ಅಂತ. ಹಾಗಾಗಿ ಪಾಕಿಸ್ತಾನ ಭಾರತವನ್ನು ಈ ರೀತಿ ಕೆಣಕ್ತಿರೋದು ಇದು ಮೊದಲು ಬಾರಿ ಅಲ್ಲ. ಅಲ್ಲಿ ಆಸಿಫ್ ಮುನೀರ್ ಹೇಳುವ ಒಂದು ಜನರಲ್ ಚೀಫ್ ಚೇಂಜ್ ಆಗಿದ್ದಾರೆ. ಅದಾದ ನಂತರ ವಾತಾವರಣ ತುಂಬ ಗಂಭೀರವಾದ ಪರಿಸ್ಥಿತಿ ತಿರುಗಿದೆ. ಆ್ಯಂಡ್ ಪಾಕಿಸ್ತಾನ್ ವಾಂಟ್ ಟು ಪ್ರೊವೋಕ್ ಇಂಡಿಯಾ, ಪಾಸಿಬಲಿ ಟು ಗೆಟ್ ಎ ರಿಯಾಕ್ಷನ್ ಫ್ರಮ್ ಇಂಡಿಯಾ ವಿಚ್ ಮೇ ಬೆನಿಫಿಟ್ ಪಾಕಿಸ್ತಾನ್. ಸೊ ಈಗಿನ ಪರಿಸ್ಥಿತಿ ನೋಡಿದಾಗ ಎಲ್ಲ ಕಡೆ ಸೇನೆ ಸಜ್ಜಾಗಿದೆ ಅಂತ ಹೇಳುವಂಥದ್ದು. ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನೌಕಾ ಸೇನೆ ಇರ್ಬೋದು, ಎಲ್ಲ ಕಡೆ ಹೋಗಿ ಸಜ್ಜಾಗಿರುವಂಥದ್ದು. ಬಾರ್ಡರಿಗೆ ಎಲ್ಲ ಒಂದು ಮಿಷನರಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು. ಪದೇ ಪದೇ ಸಭೆ ಮೇಲೆ ಸಭೆ ಆಗ್ತಿದೆ. ಇವತ್ತು ಕೂಡ ಪ್ರಧಾನಮಂತ್ರಿಯವರು ಸಭೆಯನ್ನು ಮಾಡಿದ್ದಾರೆ. ಯಾವ ರೀತಿ ಅಂತ? ಒಂದು ಅಟ್ಯಾಕ್ ಆದಾಗ ಇದು ಸಭೆ ಆಕ್ರಮಣ ಮಾಡೋ ಉದ್ದೇಶಕ್ಕಾಗಿ ಇರಲಿಕ್ಕಿಲ್ಲ. ವಾಟ್ ವೆಂಟ್ ರಾಂಗ್, ಹೌ ಡಿಡ್ ವಿ ಮಿಸ್ ದ ಇಂಟೆಲಿಜೆನ್ಸ್, ಈ ಎಲ್ಲ ಕಾರಣಕ್ಕೆ ಪ್ರಧಾನಮಂತ್ರಿಗಳು ಇಂಟೆಲಿಜೆನ್ಸ್ ರಿಪೋರ್ಟ್ ಬೇರೆ ಸಭೆ ಮಾಡ್ತಾ ಇರ್ಬೋದು. ಹಾಗೇನು ಮಾತ್ರಕ್ಕೆ ಫುಲ್ ಫ್ಲೆಜ್ ವಾರ್, ಐ ಕ್ಯಾನ್ ಟೆಲ್ ದಿಸ್ ಮಚ್, ಫುಲ್ ಫ್ಲೆಜ್ ಇದಕ್ಕಿಂತ ಗಂಭೀರ ಪರಿಸ್ಥಿತಿಯಲ್ಲಿ ಕೂಡ ಭಾರತ ಮತ್ತೆ ಪಾಕಿಸ್ತಾನ ಮತ್ತೆ ಫುಲ್ ಫ್ಲೆಜ್ ವಾರ್ ಆಗಿಲ್ಲ. ಕಾರ್ಗಿಲ್ ವಾಸ್ ಆಲ್ಸೋ ಎ ಲೋಕಲೈಸ್ಡ್ ಕಾನ್ಫ್ಲಿಕ್ಟ್. ಇಟ್ಸ್ ವೆರಿ ಲೋಕಲೈಸ್ಡ್. ಕಾರ್ಗಿಲ್ ಅಲ್ಲಿ ಕೂಡ ಬೇರೆ ಎಲ್ಲ ಸೇನೆ ಎಲ್ಲ ವಿಭಾಗಗಳು ಇನ್ವಾಲ್ವ್ ಆಗಿರ್ಲಿಲ್ಲ. ಹಾಗಾಗಿ ಇದು ರೆಸ್ಪಾನ್ಸ್ ಭಾರತದ ಯಾವ ರೀತಿ ಇರಬೇಕು, ಕೆಲವೊಮ್ಮೆ ಮಿಲಿಟರಿ ರೆಸ್ಪಾನ್ಸೇ ಮಾಡಬೇಕು ಅಂತ ಇರ್ಲಿಕ್ಕಿಲ್ಲ, ಅಥವಾ ಮಾಡಿದ್ರೆ ಇವಾಗ ಮಾಡ್ಲಿಕ್ಕಿಲ್ಲ, ಮಾಡಿದ್ರೆ ಯಾವ ಪ್ರಮಾಣದಲ್ಲಿ ಮಾಡ್ಬೋದು, ಅಥವಾ ದೇರ್ ಆರ್ ಮಲ್ಟಿಪಲ್ ಆಪ್ಷನ್ಸ್ ಟು ಎ ಕಂಟ್ರಿ ಲೈಕ್ ಇಂಡಿಯಾ. ಸೊ ಪಾಕಿಸ್ತಾನದ ಆರ್ಮಿ ಇದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಒಳಗಡೆ ಬರ್ದಿದ್ದೀನಿ. ಪಾಕಿಸ್ತಾನ್ ಆರ್ಮಿ ಇಸ್ ದ ಒನ್ ವಿಚ್ ಇಸ್ ಕಂಟ್ರೋಲಿಂಗ್ ದ ನೇಷನ್. ಪಾಕಿಸ್ತಾನದ ಆರ್ಮಿಯಲ್ಲಿ ಅದು ಮಾಫಿಯಾ. ಅದು ಅಲ್ಲಿ ರೈತರು ಸಾವಿರಾರು ಎಕರೆ ಭೂಮಿನ ಕಬಳಿಕೆ ಮಾಡ್ಕೊಳ್ಳುತ್ತೆ, ಅದಕ್ಕೆ ಅನಧಿಕೃತ ಕೆನಲ್ಗಳನ್ನ ಇದು ಮಾಡುತ್ತೆ. ಸೊ ಪಾಕಿಸ್ತಾನದ ಜನಸಾಮಾನ್ಯ ನಾಗರಿಕರು ಅವರ ಆರ್ಮಿಯ ಬಗ್ಗೆ ರೋಸಿ ಹೋಗಿದ್ದಾರೆ. ಪಾಕಿಸ್ತಾನದ ಆರ್ಮಿ ಹ್ಯಾಸ್ ಲಾಸ್ಟ್ ಇಟ್ಸ್ ಗುಡ್ ವಿಲ್ ಅಮಂಗ್ ಕಾಮನ್ ಪೀಪಲ್. ಹಾಗಾಗಿ ಭಾರತವನ್ನು ಕೆಣಕೋದು ಅಥವಾ ಭಾರತ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ರೆ ಅಗೇನ್ ದ ಪಾಕಿಸ್ತಾನ್ ಸಿಟಿಸನ್ಸ್ ವಿಲ್ ಸ್ಟ್ಯಾಂಡ್ ಸಾಲಿಡ್ಲಿ ಬಿಹೈಂಡ್ ದರ್ ಆರ್ಮಿ. ಸೊ ಅದು ಕೂಡ ಒಂದು ರಾಜಕೀಯದ ಒಂದು ಭಾಗ. ಭಾರತದಿಂದ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ಅನ್ನೋದು ನಮ್ಮ ದೇಶದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅವ್ರಿಗೆ ಗೊತ್ತಿರುತ್ತೆ, ಏನ್ ಮಾಡಬೇಕು ಅಥವಾ ಸೇನಾ ಮುಖ್ಯಸ್ಥರಿಗೆ ಗೊತ್ತಿರುತ್ತೆ. ಅದನ್ನು ಕೂಡ ಅದು ನಮಗೆ ವಾಟ್ಸಪ್ ಅಲ್ಲಿ ಬರಲ್ಲ. ಹಾಗಾಗಿ ನಾವು ಅಂಡ್ ಅಗೇನ್ ಈಗ ಪಾಕಿಸ್ತಾನ ಕಡೆಯಿಂದ ಈ ಸುದ್ದಿಗಳೆಲ್ಲ ಬರುತ್ತಲ್ಲ, ಲಾಟ್ ಆಫ್ ಸುದ್ದಿಗಳು ಯಾವ್ದು ತಲೆ ಕೂಡ ಇರಲ್ಲ. ಚೀಫ್ ಈಸ್ ಮಿಸ್ಸಿಂಗ್ ಅನ್ನೋದು ಆ ತರ ಆಗಿರೋದು. ಸೊ ನಿಜವಾದ ಸುದ್ದಿಗಳು ಅಷ್ಟು ವರ್ಣರಂಜಿತ ಆಗಿರುತ್ತೆ, ಬೋರಿಂಗ್. ಪಾಕಿಸ್ತಾನ ಆರ್ಮಿ ಡೂಯಿಂಗ್ ದ ರೂಟೀನ್ ಆಕ್ಟಿವಿಟಿ, ಪೋಸ್ಟ್ ಕಾಯ್ದೆ ರೂಟೀನ್ ಆಕ್ಟಿವಿಟೀಸ್. ಇಂಡಿಯನ್ ಆರ್ಮಿ ಆಲ್ಸೋ ಡೂಯಿಂಗ್ ದ ರೂಟೀನ್ ಬಿಸ್ನೆಸ್ ಆಫ್ ಸೇಫ್ ಗಾರ್ಡಿಂಗ್ ದ ಕಂಟ್ರಿ. ಇದು ನಿವೃತ್ತ ಸೇನಾಧಿಕಾರಿ ಅವರ ಮಾತು. ಕ್ಯಾನ್ಪರ್ಸನ್ ಯುವಕ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಿವೃತ್ತ ಸೇನಾಧಿಕಾರಿ ಮೇಜರ್ ಖುಷ್ವಂತ್ ಅವರು ನಮ್ಮೊಟ್ಟಿಗಿದ್ದಾರೆ. ಭಾರತ ಸರ್ಕಾರ ತೆಗೆದುಕೊಳ್ತಿರುವಂತಹ ನಿರ್ಧಾರ ನೋಡಿದ್ರೆ ಏನು ಅನಿಸ್ತದೆ ನಿಮಗೆ, ಏನಾಗಬಹುದು ಅಂತ? ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಕೂಡ ಇದೇ ವಾತಾವರಣ 2001ರಲ್ಲಿ ನಿರ್ಮಾಣ ಆಗಿತ್ತು. ಪೋಸ್ಟ್ 26/11 ಕೂಡ ನಿರ್ಮಾಣ ಆಗಿತ್ತು. ಉರಿ ಅಟ್ಯಾಕ್ ನಂತರ ಕೂಡ ನಿರ್ಮಾಣ ಆಗಿತ್ತು. ಇನ್ನಾದಮೇಲೆ ಫುಲ್ವಾಮಾ ಸ್ಟ್ರೈಕ್ ನಂತರ ಕೂಡ ನಿರ್ಮಾಣ ಆಗಿತ್ತು. ಜಸ್ಟ್ ಬಿಕಾಸ್ ದೇಶದೊಳಗಡೆ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಇದೆ ಅಂತ ಹೇಳುವ ಏಕೈಕ ಕಾರಣಕ್ಕೆ ಯುದ್ಧದ ವಾತಾವರಣಕ್ಕೆ ಹೋಗುವಂಥ ದೇಶ ಭಾರತ ಅಲ್ಲ.
ಭಾರತ ತನ್ನೆಲ್ಲ ಆಯ್ಕೆಯನ್ನು ತುಂಬ ಸೂಕ್ಷ್ಮವಾಗಿ ಅವಲೋಕನ ಮಾಡುತ್ತೆ. ಮಿಲಿಟರಿ ಆ್ಯಕ್ಷನ್ ಮಾಡಬೇಕಾ ಬೇಡವಾ, ಮಾಡಿದರೆ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಪ್ರತಿಯೊಂದು ಮಿಲಿಟರಿ ಆ್ಯಕ್ಷನ್ಗೊಂದು ಅಬ್ಜೆಕ್ಟಿವ್ ಇರುತ್ತೆ. ಈಗ ಯುದ್ಧ ಆಗಬೇಕು ಅಂತೇಳಿ ಏನೋ ಈ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಬೇರೆ ಕಡೆ ಜನ ಮಾತಾಡ್ತಿದ್ದಾರೆ. ವಾಟ್ ಈಸ್ ದ ಅಬ್ಜೆಕ್ಟಿವ್? ಒಂದು ಯುದ್ಧಕ್ಕೊಂದು ಅಬ್ಜೆಕ್ಟಿವ್ ಬೇಕಲ್ವಾ? 1971 ವಿ ಹ್ಯಾಡ್ ಎ ಕ್ಲಿಯರ್ ಅಬ್ಜೆಕ್ಟಿವ್. ಏನೋ ವಿ ಶುಡ್ ಸ್ಪ್ಲಿಟ್ ಪಾಕಿಸ್ತಾನ ಇನ್ 2 ಪೀಸಸ್, ಬಾಂಗ್ಲಾದೇಶ ಅಂತ ಮತ್ತೊಂದು ದೇಶ ನಿರ್ಮಾಣ ಆಗಬೇಕು ಅಂತೇಳಿ ಅಬ್ಜೆಕ್ಟಿವ್. ಹಾಗೆ ನಾವು ಪುಲ್ವಾಮಾ ಅಟ್ಯಾಕ್ ಅಥವಾ ಉರಿ ಇದಕ್ಕೆ ರೆಸ್ಪಾನ್ಸ್ ಕೊಡುವಾಗ ಹ್ಯಾಡ್ ಎ ಲಿಮಿಟೆಡ್ ಅಬ್ಜೆಕ್ಟಿವ್. ಇಟ್ಸ್ ನಾಟ್ ಎ ವಾರ್. ನಾವು ಇಷ್ಟು ಏರಿಯಾನ ಟಾರ್ಗೆಟ್ ಮಾಡಬೇಕು, ಅದಕ್ಕೆ ಮಿಲಿಟರಿ ರೆಸ್ಪಾನ್ಸ್ ಕೊಡಬೇಕು ಅಂತ. ಹಾಗಾಗಿ ಪಾಕಿಸ್ತಾನ ಭಾರತವನ್ನು ಈ ರೀತಿ ಕೆಣಕ್ತಿರೋದು ಇದು ಮೊದಲು ಬಾರಿ ಅಲ್ಲ. ಅಲ್ಲಿ ಆಸಿಫ್ ಮುನೀರ್ ಹೇಳುವ ಒಂದು ಜನರಲ್ ಏನೋ ಚೀಫ್ ಚೇಂಜ್ ಆಗಿದ್ದಾರೆ. ಅದಾದ ನಂತರ ವಾತಾವರಣ ತುಂಬ ಗಂಭೀರವಾದ ಪರಿಸ್ಥಿತಿ ತಿರುಗಿದೆ. ಆ್ಯಂಡ್ ಪಾಕಿಸ್ತಾನ್ ವಾಂಟ್ ಟು ಪ್ರೊವೋಕ್ ಇಂಡಿಯಾ, ಪಾಸಿಬಲಿ ಟು ಗೆಟ್ ಎ ರಿಯಾಕ್ಷನ್ ಫ್ರಮ್ ಇಂಡಿಯಾ ವಿಚ್ ಮೇ ಬೆನಿಫಿಟ್ ಪಾಕಿಸ್ತಾನ್. ಸೊ ಈಗಿನ ಪರಿಸ್ಥಿತಿ ನೋಡಿದಾಗ ಎಲ್ಲ ಕಡೆ ಸೇನೆ ಸಜ್ಜಾಗಿದೆ ಅಂತ ಹೇಳುವಂಥದ್ದು, ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನೌಕಾ ಸೇನೆ ಇರ್ಬೋದು, ಎಲ್ಲ ಕಡೆ ಹೋಗಿ ಸಜ್ಜಾಗಿರುವಂಥದ್ದು, ಬಾರ್ಡರಿಗೆ ಎಲ್ಲ ಒಂದು ಮಿಷನರಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು, ಪದೇ ಪದೇ ಸಭೆ ಮೇಲೆ ಸಭೆ ಆಗ್ತಿದೆ. ಇವತ್ತು ಕೂಡ ಪ್ರಧಾನಮಂತ್ರಿಯವರು ಸಭೆಯನ್ನು ಮಾಡಿದ್ದಾರೆ. ಯಾವ ರೀತಿ ಅಂತ ಒಂದು ಅಟ್ಯಾಕ್ ಆದಾಗ ಇದು ಸಭೆ ಆಕ್ರಮಣ ಮಾಡೋ ಉದ್ದೇಶಕ್ಕಾಗಿ ಇರ್ಲಿಕ್ಕಿಲ್ಲ. ವಾಟ್ ವೆಂಟ್ ರಾಂಗ್, ಹೌ ಡಿಡ್ ವಿ ಮಿಸ್ ದ ಇಂಟೆಲಿಜೆನ್ಸ್, ಈ ಎಲ್ಲ ಕಾರಣಕ್ಕೆ ಏನು ಪ್ರಧಾನಮಂತ್ರಿಗಳು ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದೇ ಸಭೆ ಮಾಡ್ತಾ ಇರ್ಬೋದು. ಹಾಗೇನು ಮಾತ್ರಕ್ಕೆ ಏನು ಫುಲ್ ಫ್ಲೆಜ್ ವಾರ್, ಐ ಕ್ಯಾನ್ ಟೆಲ್ ದಿಸ್ ಮಚ್, ಫುಲ್ ಫ್ಲೆಜ್ ಇದಕ್ಕಿಂತ ಗಂಭೀರ ಪರಿಸ್ಥಿತಿಯಲ್ಲಿ ಕೂಡ ಭಾರತ ಮತ್ತೆ ಪಾಕಿಸ್ತಾನ ಮಧ್ಯೆ ಫುಲ್ ಫ್ಲೆಜ್ ವಾರ್ ಆಗಿಲ್ಲ. ಕಾರ್ಗಿಲ್ ವಾಸ್ ಆಲ್ಸೋ ಎ ಲೋಕಲೈಸ್ಡ್ ಕಾನ್ಫ್ಲಿಕ್ಟ್. ಇಟ್ಸ್ ವೆರಿ ಲೋಕಲೈಸ್ಡ್. ಕಾರ್ಗಿಲ್ ಕೂಡ ಎಲ್ಲ ಬೇರೆ ಎಲ್ಲ ಸೇನೆ ಎಲ್ಲ ವಿಭಾಗಗಳು ಇನ್ವಾಲ್ವ್ ಆಗಿರಲಿಲ್ಲ. ಹಾಗಾಗಿ ಏನು ಇದು ರೆಸ್ಪಾನ್ಸ್ ಭಾರತದ ಯಾವ ರೀತಿ ಇರಬೇಕು, ಕೆಲವೊಮ್ಮೆ ಮಿಲಿಟರಿ ರೆಸ್ಪಾನ್ಸೇ ಮಾಡಬೇಕು ಅಂತ ಇರ್ಲಿಕ್ಕಿಲ್ಲ, ಅಥವಾ ಮಾಡಿದ್ರೆ ಇವಾಗ ಮಾಡ್ಲಿಕ್ಕಿಲ್ಲ, ಮಾಡಿದ್ರೆ ಯಾವ ಪ್ರಮಾಣದಲ್ಲಿ ಮಾಡ್ಬೋದು, ಅಥವಾ ದೇರ್ ಆರ್ ಮಲ್ಟಿಪಲ್ ಆಪ್ಷನ್ಸ್ ಟು ಎ ಕಂಟ್ರಿ ಲೈಕ್ ಇಂಡಿಯಾ. ಸೊ ಪಾಕಿಸ್ತಾನದ ಆರ್ಮಿ ಇದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ನಾನು ಒಳಗಡೆ ಬರ್ದಿದ್ದೀನಿ. ಪಾಕಿಸ್ತಾನ್ ಆರ್ಮಿ ಇಸ್ ದ ಒನ್ ವಿಚ್ ಇಸ್ ಕಂಟ್ರೋಲಿಂಗ್ ದ ನೇಷನ್. ಪಾಕಿಸ್ತಾನದ ಆರ್ಮಿಯಲ್ಲಿ ಅದು ಮಾಫಿಯಾ. ಅದು ಅಲ್ಲಿ ರೈತರು ಸಾವಿರಾರು ಎಕರೆ ಭೂಮಿನ ಕಬಳಿಕೆ ಮಾಡ್ಕೊಳ್ಳುತ್ತೆ, ಅದಕ್ಕೆ ಅನಧಿಕೃತ ಕೆನಲ್ಗಳನ್ನ ಇದು ಮಾಡುತ್ತೆ. ಸೊ ಪಾಕಿಸ್ತಾನದ ಜನಸಾಮಾನ್ಯ ನಾಗರಿಕರು ಅವರ ಆರ್ಮಿಯ ಬಗ್ಗೆ ರೋಸಿ ಹೋಗಿದ್ದಾರೆ. ಪಾಕಿಸ್ತಾನದ ಆರ್ಮಿ ಹ್ಯಾಸ್ ಲಾಸ್ಟ್ ಇಟ್ಸ್ ಗುಡ್ ವಿಲ್ ಅಮಂಗ್ ಕಾಮನ್ ಪೀಪಲ್. ಹಾಗೆಯಾಗಿ ಭಾರತವನ್ನು ಕೆಣಕೋದು ಅಥವಾ ಭಾರತ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ರೆ ಅಗೇನ್ ದ ಪಾಕಿಸ್ತಾನ್ ಸಿಟಿಸನ್ಸ್ ವಿಲ್ ಸ್ಟ್ಯಾಂಡ್ ಸಾಲಿಡ್ಲಿ ಬಿಹೈಂಡ್ ದರ್ ಆರ್ಮಿ. ಸೊ ಅದು ಕೂಡ ಒಂದು ಏನು ರಾಜಕೀಯದ ಒಂದು ಭಾಗ. ಭಾರತದಿಂದ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ಅನ್ನೋದು ನಮ್ಮ ದೇಶದ ಏನು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅವ್ರಿಗೆ ಗೊತ್ತಿರುತ್ತೆ ಏನ್ ಮಾಡಬೇಕು, ಅಥವಾ ಸೇನಾ ಮುಖ್ಯಸ್ಥರಿಗೆ ಗೊತ್ತಿರುತ್ತೆ. ಅದನ್ನ ಕೂಡ ಅದು ನಮಗೆ ವಾಟ್ಸಪ್ ಅಲ್ಲಿ ಬರಲ್ಲ. ಹಾಗಾಗಿ ನಾವು ಅಂಡ್ ಅಗೇನ್ ಈಗ ಪಾಕಿಸ್ತಾನ ಕಡೆಯಿಂದ ಈ ಸುದ್ದಿಗಳೆಲ್ಲ ಬರುತ್ತಲ್ಲ, ಲಾಟ್ ಆಫ್ ಸುದ್ದಿಗಳಿಗೆ ಯಾವ್ದು ತಲೆ ಕೂಡ ಇರಲ್ಲ. ಏನೋ ಚೀಫ್ ಈಸ್ ಮಿಸ್ಸಿಂಗ್ ಅನ್ನೋದು ಆ ತರ ಆಗಿರೋದು. ಸೊ ನಿಜವಾದ ಸುದ್ದಿಗಳು ಅಷ್ಟು ವರ್ಣರಂಜಿತ ಆಗಿರುತ್ತೆ. ಬೋರಿಂಗ್. ಪಾಕಿಸ್ತಾನ ಆರ್ಮಿ ಡೂಯಿಂಗ್ ಇಸ್ ರೂಟೀನ್ ಆಕ್ಟಿವಿಟಿ. ಏನೋ ಪೋಸ್ಟ್ ಕಾಯ್ದೆ ರೂಟೀನ್ ಆಕ್ಟಿವಿಟೀಸ್. ಇಂಡಿಯನ್ ಆರ್ಮಿ ಆಲ್ಸೋ ಡೂಯಿಂಗ್ ದ ರೂಟೀನ್ ಬಿಸ್ನೆಸ್ ಆಫ್ ಸೇಫ್ ಗಾರ್ಡಿಂಗ್ ದ ಕಂಟ್ರಿ. ಇದು ನಿವೃತ್ತ ಸೇನಾಧಿಕಾರಿಯವರ ಮಾತು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.